ಇದು ಯತ್ನಾಳ್ಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಶತ್ರು ಸಂಹಾರಕ್ಕೆ ದೇವರ ಮೊರೆ ಹೋಗಿರುವಂತಹ ರೆಬಲ್ ಶಾಸಕ. ಇಂದು ಹುಲಿ ನಡೆಗೆ ಬೆಚ್ಚಿ ಬಿದ್ದಂತಹ ವಿರೋಧಿಗಳು. ದೇವರ ಸನ್ನಿಧಿಯಲ್ಲೇ ಯತ್ನಾಳ್ ವಿಶೇಷ ಯಾಗ. ವಿಜಯಪುರ ಪ್ರತಿಷ್ಠಿತ ದೇವಾಲಯದಲ್ಲಿ ವಿಶೇಷ ಯಾಗ. ಪತ್ನಿ ಶೈಲಜಾ ಜೊತೆ ಹಿಂದೂ ಹುಲಿ ಪೂಜೆ ಮಾಡಿದ್ದಾರೆ. ಯತ್ನಾಳ್ ದಂಪತಿಗೆ ನೂರಾರು ಬೆಂಬಲಿಗರು ಸಾಥ್ ಕೊಟ್ಟಿದ್ದಾರೆ. ಎಸ್, ಹೌದು, ಉಚ್ಚಾಟನೆಯಾಗಿದ್ದಾರೆ ಯತ್ನಾಳ್ ಅವರು. ಉಚ್ಚಾಟನೆಯಾದ ಹಿನ್ನೆಲೆಯಲ್ಲಿ ಶನಿ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಟ್ಟು ಪೂಜೆಯನ್ನ ಮಾಡಿಸಿದಂತಹ ಯತ್ನಾಳ್ ಅವರು ಈಗ ಯತ್ನಾಳ್ಗೆ ಸಂಬಂಧಿಸಿದಂತಹ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀವಿ. ಶತ್ರು ಸಂಹಾರಕ್ಕೆ ದೇವರ ಮೊರೆಗೆ ಹೋಗಿದ್ದಾರೆ ರೆಬಲ್ ಶಾಸಕ ಯತ್ನಾಳ್. ಉಚ್ಚಾಟನೆಯಾದ ನಂತರ ತನ್ನನ್ನ ಬಿಜೆಪಿ ಪಕ್ಷಕ್ಕೆ ಮತ್ತೆ ಕರೀತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಹುಲಿಗೆ ಈಗ ಅವರು ಕರೆಯೋದಿಲ್ಲ ಅಂತ ಗೊತ್ತಾಗಿದೆ. ಈಗ ಹೊಸ ಪಕ್ಷ ಕಟ್ಟೋದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ಸುಸಂದರ್ಭದಲ್ಲಿ ಶತ್ರು ಸಂಹಾರಕ್ಕೆ ದೇವರ ಮೊರೆಗೆ ಯತ್ನಾಳ್ ಹೋಗಿದ್ದಾರೆ. ಇಂದು ಹುಲಿ ನಡೆಗೆ ಎಲ್ಲರೂ ಕೂಡ ಬೆಚ್ಚು ಬಿದ್ದಿದ್ದಾರೆ. ಅವರ ವಿರೋಧಿಗಳು ಗಡಗಡ ಅಂತ ನಡಗ್ಬಿಟ್ಟಿದ್ದಾರೆ. ದೇವರ ಸನ್ನಿಧಾನದಲ್ಲೇ ಯತ್ನಾಳ್ ವಿಶೇಷ ಯಾಗವನ್ನ ಮಾಡ್ತಾ ಇದ್ದಾರೆ. ವಿಜಯಪುರದ ಪ್ರತಿಷ್ಠಿತ ದೇವಾಲಯದಲ್ಲಿ ವಿಶೇಷ ಯಾಗ ಆಗ್ತಾ ಇದೆ. ಪತ್ನಿ ಶೈಲಜಾ ಜೊತೆ ಹಿಂದೂ ಹುಲಿ ಪೂಜೆ ಮಾಡ್ತಾ ಇದ್ದಾರೆ. ಯತ್ನಾಳ್ ದಂಪತಿಗೆ ನೂರಾರು ಬೆಂಬಲಿಗರು ಸಾಥ್ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಫೋಟೋವನ್ನ. ಅದೇ ಫೋಟೋ ವೈರಲ್ ಆಗ್ತಾ ಇದೆ. ಹಿಂದೂ ಹುಲಿ ಪೂಜೆ ಮಾಡ್ತಾ ಇರೋದು ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರದ ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದಂತಹ ಯತ್ನಾಳ್ ದಂಪತಿ ಸಿದ್ದೇಶ್ವರ ಸಂಸ್ಥೆಯ ಪದಾಧಿಗಳಿಗೊಂದಿಗೆ ಪೂಜೆ. ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿರುವಂತಹ ಯತ್ನಾಳ್ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ. ಬಿಜೆಪಿಯಲ್ಲಿ ಯತ್ನಾಳ್ ವಿಶೇಷ ಯಾಗದ್ದೇ ಚರ್ಚೆ ನಡೀತಾ ಇದೆ. ಬಿಎಸ್ ಯಡಿಯೂರಪ್ಪ ಸನ್ಸ್ ಬೆಂಬಲಿಗರಿಗೆ ಮಾಹಿತಿ. ಹೊಸ ಪಕ್ಷ ಸ್ಥಾಪಿಸುವ ಸಾಧ್ಯತೆ ದಟ್ಟ. ಎಸ್, ಹೌದು, ವಿಜಯಪುರದ ಸಿದ್ದೇಶ್ವರ ಎನ್ನುವಂತಹ ದೇವಸ್ಥಾನದಲ್ಲಿ ಪೂಜೆಯನ್ನ ಹಮ್ಮಿಕೊಂಡಿದ್ರು. ಆ ಒಂದು ಪೂಜೆಗೆ ಪತ್ನಿ ಕೂಡ ಸಾಥ್ ಕೊಟ್ಟಿದ್ರು. ಗಂಡ ಹೆಂಡತಿ ಇಬ್ರು ಕೂಡ ಪೂಜೆಯಲ್ಲಿ ಕೂತ್ಕೊಂಡು ಪೂಜೆ ಕಂಪ್ಲೀಟ್ ಮಾಡಿದ್ದಾರೆ. ಪೂಜೆಗೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ಯತ್ನಾಳ್ ಹಾಗೂ ದಂಪತಿ. ಸಿದ್ದೇಶ್ವರ ಸಂಸ್ಥೆಯ ಪದಾಧಿಗಳೊಂದಿಗೆ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಅವರ ಬೆಂಬಲಿಗರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿರುವಂತಹ ಯತ್ನಾಳ್ ಅವರು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ವಿಶೇಷ ಯಾಗ ಮಾಡಿದ್ದೇ ಜೋರ್ ಚರ್ಚೆಗೆ ಈಡಾಗಿದೆ. ಬಿಎಸ್ವೈ ಮತ್ತು ಸನ್ಸ್ ಬೆಂಬಲಿಗರಿಂದ ಮಾಹಿತಿ ಕೂಡ ಬಂದಿದೆ. ಹೊಸ ಪಕ್ಷ ಸ್ಥಾಪಿಸುವ ಬಗ್ಗೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನ ನನ್ನನ್ನ ಬಿಜೆಪಿ ಪಕ್ಷದವರು ತೆಗೆದುಕೊಳ್ತಾರೆ, ಮತ್ತೆ ಕರೆದುಕೊಳ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈಗ ನಿರಾಸೆಯಾಗಿದೆ. ಅವರು ಹೊಸ ಪಕ್ಷ ಕಟ್ಟೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ತಂದೆ ಮಗನ ಒಂದು ಸೋಲಿಸಬೇಕು ಎನ್ನುವಂತಹ ನಿರ್ಧಾರದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲನೇದಾಗಿ ಈಗ ಪೂಜೆಯನ್ನ ನೆರವೇರಿಸಿದ್ದಾರೆ ಯತ್ನಾಳ್ ಹಾಗೂ ದಂಪತಿ. ದೇವರ ಸನ್ನಿಧಿಯಲ್ಲಿ ಯತ್ನಾಳ್ ವಿಶೇಷ ಯಾಗವನ್ನ ಮಾಡ್ತಾ ಇದ್ದಾರೆ. ವಿಜಯಪುರದ ಪ್ರತಿಷ್ಠಿತ ದೇವಾಲಯ ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಯಾಗ, ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಶತ್ರು ಸಂಹಾರಕ್ಕೆ ಅಡಿಗಲ್ಲಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ವಿಶೇಷ ಯಾಗದ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲೂ ಕೂಡ ಯತ್ನಾಳ್ ಅವರ ವಿಶೇಷ ಯಾಗವನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಜೃಂಭಣೆಯಿಂದ ಈ ಒಂದು ಪೂಜೆಯನ್ನ ಮಾಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ತಾ ಇದ್ದಾರೆ. ಹೊಸ ಪಕ್ಷ ಸ್ಥಾಪಿಸುವ ಸಾಧ್ಯತೆಯಲ್ಲಿ ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೊಸ ಪಕ್ಷವನ್ನ ಕಟ್ತೀನಿ, ಯಾರು ಏನ್ ಬೇಕಾದ್ರೂ ಹೇಳಿ ಎನ್ನುವಂತಹ ದಿಟ್ಟ ನಿರ್ಧಾರವನ್ನ ಅವರು ತೆಗೆದುಕೊಂಡಿದ್ದಾರೆ.